ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಏನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಅವ್ರ ಜೊತೆಗಿದ್ದು ಆ ಒಂದು ಅವರಿಗೆ ಬೆಂಬಲ ನೀಡುವಂತ ಉದ್ದೇಶಕ್ಕೋಸ್ಕರ ಪ್ರಧಾನಮಂತ್ರಿಗಳ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡುವಂತ ಕೆಲಸ ಮಾಡಿದ್ರು. ಆ ಪ್ರತಿಭಟನೆ ಮಾಡುವಂತ ಕೆಲಸದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ನಾಯಕಿಯಾದಂತ ಪ್ರಿಯಾಂಕಾ ಗಾಂಧಿ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂತ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು, ಕೇರಳದ ಮುಖ್ಯಮಂತ್ರಿಗಳಾದಂತ ಸತೀಶನ್ ಅವರು, ಬಹಳಷ್ಟು ಜನ ನಮ್ಮ ನಾಯಕರುಗಳು, ಎಂಪಿಗಳು ಎಲ್ಲ ಇವತ್ತು ಭಾಗವಹಿಸಿದ್ರು. ಅವರನ್ನ ಆ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಏನು ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ನಮ್ಮ ನಾಯಕರುಗಳನ್ನೆಲ್ಲ ಬಂಧನ ಮಾಡಿಸುವಂತ ಕೆಲಸ ಮಾಡಿ ಆ ವಿದ್ಯಾರ್ಥಿಗಳ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಅಶ್ರುವಾಯುಷಲ್ಲನ್ನ ಹರಿಸಿದ್ದಾರೆ. ಇವತ್ತು ವಿದ್ಯಾರ್ಥಿಗಳಿಗೆ ಎಲ್ಲೂ ಅವರ ಹೋರಾಟ ಮಾಡೋದಕ್ಕೆ ಒಂದು ಅವಕಾಶನೇ ಮಾಡಿದೆ. ಏನು ನೀಟ್ ಅಕ್ರಮ ಆಗಿದೆ, ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಹೇಳಿದ್ರು 110 ವರ್ಷಗಳಲ್ಲಿ 152 ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಲಿಲ್ಲ. ಅವ್ರ ಮೇಲೆ ಯಾರು ತಪ್ಪಿಸಿದ್ರೆ ಅವ್ರ ಮೇಲೆ ಕ್ರಮವನ್ನು ಮಾಡಲಿಲ್ಲ. ಇಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಧರ್ಮೇಂದ್ರ ಪ್ರಧಾನ್ ಒಬ್ಬ ಶಿಕ್ಷಣ ಮಂತ್ರಿಯಾಗಿ ನಾಮರದ್ದವನು, ಅಸಮರ್ಥ ನಾಯಕನಾಗಿ ಇವತ್ತು ಅಲ್ಲಿ ಕೂತಿದ್ದಾನೆ. ಇಲ್ಲಿವರೆಗೂ ಪ್ರಧಾನಮಂತ್ರಿಗಳು ಏನು 25 ಜನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅವ್ರ ಬಗ್ಗೆ ಒಂದೇ ಒಂದು ಶಬ್ದವನ್ನು ಮಾತಾಡದೆ ಅವರ ಪೋಷಕರಿಗೆ ಒಂದು ಸಾಂತ್ವನ ಹೇಳುವಂತ ಕೆಲಸವನ್ನು ಮಾಡದೇ ಇರೋಂತ ಈ ನರೇಂದ್ರ ಮೋದಿ ಅವರು, ಆ ಒಂದು ಶಿಕ್ಷಣ ಮಂತ್ರಿ ಪ್ರಧಾನ್ ಅವರು, ಇವರೆಲ್ಲ ಧರ್ಮೇಂದ್ರ ಪ್ರಧಾನ್ ಅವರು ಇವತ್ತು ನಮ್ಮ ವಿದ್ಯಾರ್ಥಿಗಳನ್ನ ಭವಿಷ್ಯವನ್ನ ಹಾಳು ಮಾಡ್ತಾ ಇದ್ದಾರೆ. ಲಕ್ಷಾಂತರ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನ ತಗೊಂಡಿದ್ರು. ಅವರು 2 ಸಲ ಪರೀಕ್ಷೆಯಾಗಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿರುವಂತ ದಾಖಲೆಗಳಿದ್ದಾವೆ. ಏನು ನಮ್ಮ ದೇಶದಲ್ಲಿ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು. ಆ ವಿದ್ಯಾರ್ಥಿಗಳಿಗೆ 2 ಕೋಟಿ ಉದ್ಯೋಗ ಎಲ್ಲ ಏನೂ ಕೊಡಕ್ಕಾಗಿಲ್ಲ. ಕಾನ್ಪುರದಲ್ಲಿ ಮೊನ್ನೆ ದಿನ ಒಬ್ಬ ಬಿಟೆಕ್ ಪದವೀಧರ, ಅವನು ಗೋಲ್ಡ್ ರ್ಯಾಂಕ್ ಬಂದವನು, ಅವನಿಗೆ ಕೆಲಸ ಸಿಗ್ಲಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಈ ತರದ ವ್ಯವಸ್ಥೆ ಮಾಡಿ ಒಂದ್ ಕಡೆ ರೈತರನ್ನ ಕೊಲ್ತಾ ಇದ್ದಾರೆ, ಒಂದ್ ಕಡೆ ಯುವಕರನ್ನ ಕೊಲ್ತಾ ಇದ್ದಾರೆ, ಒಂದ್ ಕಡೆ ವಿದ್ಯಾರ್ಥಿಗಳನ್ನ ಕೊಲ್ತಾ ಇದ್ದಾರೆ. ಇವತ್ತು ಈ ಒಂದು ಬಿಜೆಪಿ ಕೇಂದ್ರ ಸರ್ಕಾರದ ನೀತಿಯನ್ನ ನಾವು ಖಂಡನೆ ಮಾಡ್ತಾ ಇದೀವಿ. ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ, ಆ ಹೋರಾಟಕ್ಕೆ ನಾವೆಲ್ಲರೂ ಜೊತೆಯಾಗಿ ಇರ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತಾ ಇದ್ದೀವಿ. ಇವತ್ತು ನಾವೊಂದು ಪ್ರತಿಭಟನೆ ಮಾಡಿದ್ವಿ. ಇವತ್ತು ನಾವು ಪ್ರತಿಭಟನೆ ಮಾಡಿ ಏನು ರಾಹುಲ್ ಗಾಂಧಿ ಅವರ ಬಂಧನ ಇರಬಹುದು ಮತ್ತು ವಿದ್ಯಾರ್ಥಿಗಳ ಮೇಲೆ ಏನು ಲಾಠಿ ಚಾರ್ಜ್ ಆಯ್ತು ಮತ್ತು ಅವರ ಮೇಲೆ ಅಶ್ರುವಾಯುಷಲ್ಗಳನ್ನ ಏನು ಸಿಡಿಸಿದ್ರು, ಅವರ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸವನ್ನು ಮಾಡಿದ್ದಾರೆ. ಅದನ್ನ ಕಣಿಸುವಂತ ಕೆಲಸ ಮಾಡಿದ್ವಿ. ಇದರಲ್ಲಿ ಅಮಿತ್ ಶಾ ಮತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹೌದು, ಮಳೆ ಬಂದಿದೆ. ಇವತ್ತು ಇಷ್ಟಕ್ಕೆ ನಿಲ್ಲಿಸ್ತಾ ಇದೀವಿ. ಓಕೆ, ಥ್ಯಾಂಕ್ ಯು.